ಇವತ್ತು ನಮ್ಮ ಸಿನಿಮಾಗೆ ಈ ಧೂಳೆಪ್ಸವ ಹಾಡು ರಿಲೀಸ್ ಮಾಡ್ತಾ ಇರಕ್ಕೆ ನೀವೆಲ್ಲ ಬಂದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಅದೇ ಸಾನಿ ಅವ್ರ ಜೊತೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಅಪ್ಪಾಜಿ ಜೊತೆ ನಾನು ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಹೇಳಕ್ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ. ನಾನ್ ಮಾತ್ರ ಅಲ್ಲ, ಇಡೀ ತಂಡ ತುಂಬಾ ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ. ಈ ಸಿನಿಮಾದಲ್ಲಿ ಒಳ್ಳೆ ಫೈಟ್ಸ್ ಇದೆ, ಡಾನ್ಸು, ಸಾಂಗ್ಸು, ಸಂಗೀತ. ಈ ಸಾಂಗ್ ಬರ್ದಿರೋ ಶಿವ ಬರ್ಗಿ ಅವರು, ಆಮೇಲೆ ಅನಿರುದ್ಧ್ ಶಾಸ್ತ್ರಿ ಹಾಗೂ ಅನನ್ಯ ಭಟ್ ಅವರು ಹಾಡಿರೋದು ಅದ್ಭುತವಾಗಿ ಬಂದಿದೆ. ಅದೇ ತರ ಎನರ್ಜಿ ಮ್ಯಾಚ್ ಮಾಡಕ್ಕೆ ನಾನು ಡ್ಯಾನ್ಸ್ ಮಾಡಿದ್ದೀನಿ ಸಂಜನಾ ಆನಂದ್ ಅವ್ರ ಜೊತೆ. ಆದ್ರೆ ತುಂಬಾ ಕಷ್ಟಪಟ್ಟು ಮಾಡಿರುವಂತ ಈ ಹಾಡಿದು ತುಂಬಾ ಪ್ರಾಕ್ಟೀಸ್ ರಿಹರ್ಸಲ್ ಎಲ್ಲ ತಗೊಂಡು ಆ ಸಾಂಗ್ ಎಷ್ಟು ಎನರ್ಜಿ ಕೊಟ್ಟಿದ್ಯೋ ಅದೇ ಎನರ್ಜಿ ನಾನು ತೋರಿಸಿ ಸ್ಕ್ರೀನ್ ಮೇಲೆ ನಿಮ್ಮೆಲ್ಲರೂ ಆ ತರ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ, ನಮ್ಮಂತ ಹೊಸ ಕಲಾವಿದರಿಗೆ ಬಂದು ಸಿನಿಮಾಲಿ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ. ಇದೆಲ್ಲ ಬಂದಿರೋಕ್ಕೆ ತುಂಬಾ ಖುಷಿ ಆಯ್ತು. ನೀವೆಲ್ಲ ಓದಿರ್ತೀರಾ. ಗೌರಿ ಸಿನಿಮಾ ನನ್ನ ಪ್ರೀತಿಯ ಅಕ್ಕನ ಒಂದು ನೆನಪಿಗೆ ಇಟ್ಟಿದ್ದೀನಿ. ಮತ್ತು ಈ ಹಾಡು ಈಗ ನಿಮ್ಮ ಮುಂದೆ ತೋರಿಸಿದ್ದು ಇದು ಶಿವ ಬೆರಗಿ ಅಂತ ಮ್ಯೂಸಿಕ್ ಡೈರೆಕ್ಟ್ರು, ಇಲ್ಲಿನವರೇ, ಉತ್ತರ ಕರ್ನಾಟಕದವರೇ. ಅವರ ಸಂಗೀತ ಮತ್ತು ಅವರ ಸಾಹಿತ್ಯ. ಅನಿರುದ್ಧ್ ಶಾಸ್ತ್ರಿ ಅಂತ ಒಬ್ಬ ಯುವ ಸಂಗೀತ ನಿರ್ದೇಶಕ. ಅವರು ಹಾಡುಗಾರನಾಗಿ ಈಗಾಗಲೇ ಸಾಕಷ್ಟು ಹೆಸರು ಮಾಡಿದ್ದಾರೆ. ಸಂಗೀತ ನಿರ್ದೇಶನದಲ್ಲಿ ಮೊದಲನೇದಾಗಿ ಪಾದಾರ್ಪಣೆ ಮಾಡ್ತಾರೆ. ಮತ್ತು ಅನನ್ಯ ಭಟ್ ಇವ್ರು ಹಾಡೋದು. ಸೊ ಸಿನಿಮಾ ಬಗ್ಗೆ ಶುರು ಮಾಡೋಕ್ಕೂ ಮುಂಚೆ ನನ್ನ ಜೊತೆ ನಮ್ಮ ಗೌರಿ ಸಿನಿಮಾದ ನಾಯಕ ನಟ ಸಮರ್ಜಿತ್ ಲಂಕೇಶ್ ಇದ್ದಾರೆ, ಬನ್ನಿ. ಅವ್ರ ಜೊತೆಗೆ ಸಾನ್ಯಾ ಅಯ್ಯರ್ ನಾಯಕ ನಟಿ ಅವರು ಇಲ್ಲಿದ್ದಾರೆ, ಬನ್ನಿ. ಸೊ ಗೌರಿ ಸಿನಿಮಾ ಒಂದು ಯುವ ಪ್ರತಿಭೆಗಳ ಜೊತೆಗೆ ಸೇರಿ ದೊಡ್ಡ ದೊಡ್ಡ ನಟರಿದ್ದಾರೆ, ಇಲ್ಲಿ ದೊಡ್ಡ ದೊಡ್ಡ ತಂತ್ರಜ್ಞರಿದ್ದಾರೆ ಮತ್ತು ಪಾದಾರ್ಪಣೆ ಮಾಡ್ತಾರೆ. ಸಮರ್ಜಿತ್ ಲಂಕೇಶ್ ಮತ್ತು ಸಾನಿಯಾ ಅಯ್ಯರ್ ಹಲವಾರು ಯುವ ಪ್ರತಿಭೆಗಳಿಗೆ ಅವಕಾಶ ನೀಡಿವೆ. ಹಲವಾರು ಯುವ ತಂತ್ರಜ್ಞರಿಗೆ ಅವಕಾಶ ನೀಡಿದೆ. 5 ಮ್ಯೂಸಿಕ್ ಡೈರೆಕ್ಟರ್ ಅಲ್ಲಿ ಒಂದು 2 ಯುವ ನಿರ್ದೇಶಕರು, ಜೆಸ್ಸಿ ಗಿಫ್ಟ್, ಚಂದನ್ ಶೆಟ್ಟಿ ಮತ್ತು ಶಿವು ಬೆಳಗಿ ಅವರ ಜೊತೆ ಅನಿರುದ್ಧ್ ಶಾಸ್ತ್ರಿ ಅಂತ ಪಾದಾರ್ಪಣೆ ಮಾಡಿದ್ದಾರೆ. ಮತ್ತು ಮ್ಯಾಥ್ಯೂ ಮನು ಅಂತ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್, ಹಿನ್ನೆಲೆ ಸಂಗೀತ ನೀಡಿದ್ದಾರೆ. ಹಲವಾರು ದೊಡ್ಡ ನಟರು, ಮಾನ್ಸಿ ಸುಧೀರ್, ಕಾಂತಾರ ಖ್ಯಾತಿಯ ಮಾನ್ಸಿ ಸುಧೀರ್, KGF ಖ್ಯಾತಿಯ ಸಂಪತ್ ಮೈತ್ರಿಯ, ಪ್ರಿಯಾಂಕಾ ಉಪೇಂದ್ರ ಅವರಿದ್ದಾರೆ, ವಸುಂಧರಾ ದಾಸ್ ಇದ್ದಾರೆ, ಅಕುಲ್ ಬಾಲಾಜಿ ಅವರಿದ್ದಾರೆ, ಮುಖ್ಯಮಂತ್ರಿ ಚಂದ್ರು ಅವರಿದ್ದಾರೆ, CK ಚಂದ್ರು ಅವರಿದ್ದಾರೆ. ಹಲವಾರು ಜನ ಟಿವಿ ಕಿರುತೆರೆಯ ಸಾಕಷ್ಟು ಹೆಸರು ಮಾಡುವಂತಹ ಚಂದು ಗೌಡ ಇದ್ದಾರೆ, ಯೋಗಿ ಯೂಸ್ ಮಾದ ಯೋಗಿ ಇದ್ದಾರೆ, ಸಂಜನಾ ಆನಂದ್ ಇದ್ದಾರೆ. ಈ ತರ 70 ರಿಂದ 80 ನಟರು ನಟಿಯರ ಒಂದು ತಾರಾಂಗಣದ ಸಿನಿಮಾ. ದೊಡ್ಡ ತಂತ್ರಜ್ಞರ ಒಂದು ಟೀಮ್. ನಾವೆಲ್ಲ ಸೇರಿ ಒಂದು ಒಳ್ಳೆ ಸಿನಿಮಾ, ಅಧೂರಿ ಸಿನಿಮಾ, ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ, ಯುವ ಪ್ರತಿಭೆಗಳಿಗೆ, ಯುವಕರಿಗೆ ವಿಶೇಷವಾಗಿ ಒಂದು ಸ್ಫೂರ್ತಿ ನೀಡುವ ಸಿನಿಮಾ, ಒಂದು ನಿಜ ಘಟನೆಯ ತಗೊಂಡು ಅದರಲ್ಲಿ ಸ್ಫೂರ್ತಿ ಪಡೆದು ಮಾಡಿರೋ ಸಿನಿಮಾ. ಮತ್ತು ಇವತ್ತು ನಿಮ್ಮ ಮುಂದೆ ಧೂಳು ಎಪ್ಸವ ಹಾಡನ್ನ ರಿಲೀಸ್ ಮಾಡಿದ್ವಿ, ತೋರಿಸಿದ್ವಿ. ಅದು ಒಂದು ಹುಬ್ಬಳ್ಳಿಯ ಭಾಷೆಯ ಒಂದು ಸಾಹಿತ್ಯ. ಅದು ಬರೆದಿರೋದು ಶಿವ ಬೆರಗಿ, ಸಂಗೀತ ನಿರ್ದೇಶಕರು ಕೂಡ ಅವರೇ, ಮತ್ತು ಹಾಡೋದು ಅನನ್ಯ ಭಟ್ ಮತ್ತು ಅನಿರುದ್ಧ್ ಶಾಸ್ತ್ರಿ. ಸೊ ನೀವು ಈ ಹಿಂದೆ ಹೇಳ್ದಂಗೆ ಟೈಮ್ ಬರುತ್ತೆ ಒಂದು ದೊಡ್ಡ ವೈರಲ್ ಆಗಿದೆ. ಈ ಹಾಡನ್ನು ಸಾಕಷ್ಟು ಜನ ಇಷ್ಟಪಡ್ತಾರೆ, ಸಾಕಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದಕ್ಕೆ ಅನುಮಾನನೇ ಇಲ್ಲ. ಯಾಕೆಂದ್ರೆ ಅದ್ಭುತವಾದ ಹಾಡು, ನನ್ನ ಪ್ರಕಾರ ನಿಮಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಮತ್ತು ಈಗ ಸಾನಿಯಾ ಅಯ್ಯರ್ ಅವರು ಮಾತಾಡ್ತಾರೆ, ಅದಾದ ನಂತರ ಸಮರ್ಜಿತ್ ಮಾತಾಡ್ತಾರೆ. ಯಾಕಂದ್ರೆ ನಾನು ಸಾಕಷ್ಟು ಸಿನಿಮಾ ಬಗ್ಗೆ ಮಾತಾಡಿದ್ದೀನಿ, ಹಾಗೆ ನೀವು ಓದಿರ್ತೀರಾ. ಆಮೇಲೆ ನೀವು ಸಿನಿಮಾ ಬಗ್ಗೆ ಕೇಳಿದ್ರೆ ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ. ಸಾನಿಯಾ ಒಂದೆರಡು ಮಾತಾಡಿ. ನಾನು ಮೊದಲನೇ ಬಾರಿ ಹುಬ್ಳಿಗೆ ಬರ್ತಾ ಇರೋದು. ಹುಬ್ಳಿ ಜನತೆ ನನಗೆ ಯಾವಾಗಲೂ ಅಪಾರವಾದ ಪ್ರೀತಿ ಗೌರವವನ್ನು ನೀಡಿದ್ದಾರೆ. ಇವತ್ತು ಅವ್ರನ್ನೆಲ್ಲರೂ ಲೈವ್ ಆಗಿ ಸಂಜೆ ವಿಟ್ನೆಸ್ ಮಾಡ್ತೀನಿ ಅನ್ನೋದು ತುಂಬಾ ಖುಷಿಯ ವಿಚಾರ ನನಗೆ. ಅಂಡ್ ನಮ್ಮ ಗೌರಿ ಮೂವಿಯ 3ನೇ ಹಾಡು
ಧೂಳು ಎಬ್ಸಾವ ರಿಲೀಸ್ ಆಗುತ್ತೆ ಸಂಜೆ 5 ಗಂಟೆಗೆ. ಸಂಜನಾ ಆನಂದ್ ಅವರು ಮುದ್ದಾಗಿ ಕಾಣಿಸ್ತಾರೆ, ಆಲ್ರೆಡಿ ಎಸ್ಟಾಬ್ಲಿಷ್ ನಟಿ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಆಬ್ವಿಯಸ್ಲಿ ಸಮರ್ ತುಂಬಾ ಚೆನ್ನಾಗಿ ನೀವು ಕೂಡ ಡ್ಯಾನ್ಸ್ ಮಾಡಿದ್ರೆ, ಅಂಡ್ ಎಸ್ಪೆಷಲಿ ಈ ಸಾಂಗ್ ಅಲ್ಲಿ ಸಮರ್ ಅವರ ಎಕ್ಸ್ಪ್ರೆಷನ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಏನಂದ್ರೆ ಈ ಸಾಂಗ್ ನಿಮ್ಗೆ ಅಂತಾನೆ ಬರ್ದಂಗಿದೆ, ಅಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದೀರಾ. ಅಂಡ್ ಶಿವು ಬೆರಗಿ ಅವರು ತುಂಬಾ ಅದ್ಭುತವಾಗಿ ಈ ಹಾಡನ್ನ ಬರೆದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಅದನ್ನ ಒಂಥರ ಏನಂದ್ರೆ ಮಿರ್ಚಿ ಮಂಡಕ್ಕಿ ಖಾರ ತಿಂದಂಗಿದೆ ಹಾಡು, ಅಷ್ಟು ಅದ್ಭುತವಾಗಿ ಎಲ್ಲ ಮೂಡ್ ಬಂದಿದೆ. ಅಂಡ್ ನನ್ನ ಗೆಳತಿ ಅನನ್ಯ ಭಟ್ ತುಂಬಾ ಆತ್ಮೀಯ, ಅವರು ಕೂಡ ಹಾಡಿದ್ದಾರೆ. ಅಂಡ್ ನನ್ನ ಹಳೆಯ ಸ್ನೇಹಿತ ಅನಿರುದ್ಧ್ ಶಾಸ್ತ್ರಿ ಅವರು ಆಲ್ರೆಡಿ ಇಸ್ ಅ ವೆಲ್ ಎಸ್ಟಾಬ್ಲಿಷ್ ಸಿಂಗರ್, ಬಟ್ ನಮ್ಮ ಮೂವಿಯ ಮೂಲಕ ಅವರು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೂಡ ಪದಾರ್ಪಣೆ ಮಾಡ್ತಾರೆ. ಸೊ ಆಲ್ ದಿ ವೆರಿ ಬೆಸ್ಟ್ ಟು ದೆಮ್. ಅಂಡ್ ನಾನೇನ್ ಹೇಳ್ಬೇಕು ಅಂದ್ರೆ, ಈ ಮೂವಿ ಗೌರಿ ನನಗೆ ಸಿಕ್ಕಿರೋದೇ ನನ್ನ ದೊಡ್ಡ ಬಯಸದಿರುವಂತ ಭಾಗ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವಾಗ್ಲೂ ನಾನು ಏನ್ ನೋಡ್ತಾ ಇದ್ದೆ ಅಂದ್ರೆ, ಕೆಲವು ಮೂವಿ ಬಗ್ಗೆ ವಿಮರ್ಶೆಗಳನ್ನ ನೀಡೋರು ಹೆಂಗೆ ಅಂದ್ರೆ, ಸುಮ್ಮನೆ ಕೆಲವು ಸತಿ ಅನಿರುದ್ಧ ಹಾಗೆ ತರನ ಬೀರೋರು ಅಥವಾ ಹೇಟ್ ಕಮೆಂಟ್ಸ್ ಗಳಿರೋದು, ಏನಕ್ಕೆ ಈ ತರ ಹಿಂಗೆ ಸುಮ್ಮನೆ ನೋಡ್ತಿರೋನೆ ಕೆಲವೊಂದಷ್ಟು ಮೂವಿಗಳನ್ನ ಆ ತರ ಎಲ್ಲ ತೆಗೆದು ಹಾಕ್ತಿದ್ರು. ಬಟ್ ನನ್ನ ಮೊದಲನೇ ಮೂವಿ ನಾನು ಶೂಟ್ ಮಾಡಕ್ ಸ್ಟಾರ್ಟ್ ಮಾಡ್ದಾದ್ಮೇಲೆ ಗೊತ್ತಾಯ್ತು, ಎಸ್ಪೆಷಲಿ ವಿತ್ ಇಂದ್ರಜಿತ್ ಲಂಕೇಶ್ ಸರ್, ಅವ್ರು ಪ್ರತಿಯೊಂದು ಸೂಕ್ಷ್ಮವನ್ನ ತುಂಬಾ ಪರಿಗಣಿಸ್ತಾರೆ, ಎಲ್ಲವನ್ನು ಗಮನಿಸ್ತಾರೆ. ಕಾಸ್ಟ್ಯೂಮ್ ಇಂದ ಹಿಡಿದು ಹೇರ್ ಸ್ಟೈಲ್ ವರ್ಗು, ಹಿಂದೆಗಡೆ ಸೆಟ್ ವರ್ಗು ಪ್ರತಿಯೊಂದನ್ನು ತಾವೇ ಖುದ್ದಾಗಿ ನಿಂತು ನೋಡ್ಕೋತಾರೆ. ಹಿಂಗೆ ನೋಡ್ಕೊಂಡು ಕೆಲಸವನ್ನು ಮಾಡಿದಾಗ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಏನಂದ್ರೆ ಒಂದು ವಿಸ್ತಾರವಾದ ಪೇಂಟಿಂಗ್ ತರ ಮೂಡ್ ಬರುತ್ತೆ. ಇಷ್ಟು ಕಷ್ಟಪಟ್ಟು ಪ್ರತಿಯೊಬ್ರು ತೆರೆ ಹಿಂದೆ ಕೆಲಸ ಮಾಡ್ತಿರ್ಬೇಕಾದ್ರೆ ಈ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಹಾಗೆ ಕೆಲವರು ತೆಗೆದು ಹಾಕ್ಬಿಡ್ತಾರೆ ಅನ್ನೋ ಬೇಜಾರು. ಬಟ್ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತೀವಲ್ಲ ಅನ್ನೋ ಒಂದು ಹೆಮ್ಮೆ ನನಗೆ ಈ ಮೂವಿಯಿಂದ ನಿಜವಾಗ್ಲೂ ಸಿಕ್ಕಿದೆ. ಯಾಕಂದ್ರೆ ಸರ್ ನನಗೆ ಇವತ್ತು ದೊಡ್ಡ ಸ್ಫೂರ್ತಿ ಆಗಿದ್ದಾರೆ. ಅವ್ರ ತರ ನಾನು ಮುಂದೆ ನಿರ್ದೇಶನ ಮಾಡ್ಬೇಕು ಅನ್ನೋ ಆಸೆ ನನಗೂ ಕೂಡ ಇದೆ. ಸೊ ಇವತ್ತು ನಾನು ನಿಮ್ಮ ಮೂವಿಯಿಂದ ನಟನೆಯಲ್ಲಿ ತುಂಬಾ ಕಲ್ತಿದ್ದೀನಿ. ನನಗೆ ನನ್ನ ಕೊರೆಗಳನ್ನೆಲ್ಲ ನೀಟಾಗಿ ತಿದ್ದು ನನಗೆ ಒಂದು ಒಳ್ಳೆ ಏನಂತಾರೆ ಒಂದು ರೆಡ್ ಕಾರ್ಪೆಟ್ ಹಾಸ್ಕೊಟ್ಟಿದ್ದಾರೆ ಸರ್ ಆಲ್ರೆಡಿ. ಇನ್ನು ಮುಂದೆ ನಾನು ಖುದ್ದಾಗಿ ನಾನು ಎಫರ್ಟ್ ಹಾಕಿ ಮುಂದಕ್ಕೆ ಹೋಗ್ಬೇಕು. ಅಂಡ್ ಟೈಮ್ ಬರುತ್ತೆ ಹಾಡಿಗೆ ಎಲ್ಲರೂ ಅತಿ ಹೆಚ್ಚು ಪ್ರೀತಿನ ನೀಡಿದ್ದಾರೆ. ಬಟ್ ಇವಾಗ ಧೂಳು ಎಬ್ಸಾವ ಏನ್ ಹಾಡಿದೆ ಅದು ಕೂಡ ಅಷ್ಟೇ ಮಟ್ಟಿಗೆ ವೈರಲ್ ಆಗ್ಬೇಕು, ಜನಪ್ರಿಯತೆನ ಗಳಿಸ್ಕೋಬೇಕು ಅನ್ನೋದೇ ನನ್ನ ಆಸೆ ಆಗಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಸಮರ್ ಬಗ್ಗೆ ಹೇಳಲೇಬೇಕು. ಸಮರ್ ಅಂತಹ ಒಳ್ಳೆ ಪೋಸ್ಟಾರ್ ನನ್ನ ಮೊದಲನೇ ಮೂವಿ ನಾನು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಅನುಭವಿ ತಂತ್ರಜ್ಞರಿದ್ದಾರೆ, ತಾರಾಗಣ ಅಷ್ಟು ಎಲ್ಲರೂ ತುಂಬಾ ಮೂವೀಸ್ಗಳನ್ನ ಮಾಡ್ಕೊಂಡ್ ಬಂದವರೇ ಇದ್ದಾರೆ. ಬಟ್ ಸಮರ್ ನಂದು ಮೊದಲನೇ ಮೂವಿ ಆಗಿರೋದ್ರಿಂದ ಸಮರ್ಗೆ ಯಾವುದೇ ತರಹದ ಹೆಡ್ ವೇಟ್ ಇರ್ಲಿಲ್ಲ, ಅಥವಾ ನಾನು ದಿಗ್ಗಜರ ಕುಟುಂಬದಿಂದ ಬರ್ತೀನಿ, ನಮ್ಮ ಅಪ್ಪ ನಮ್ಮ ತಾತ ಎಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಏನಂತಾರೆ ಒಂದು ಆಟಿಟ್ಯೂಡ್ ಕೂಡ ಇರಲಿಲ್ಲ. ಸೊ ನನ್ನ ಮೊದಲನೇ ಮೂವಿ ಅವ್ರ ಜೊತೆ ಮಾಡೋದಕ್ಕೆ ನನಗೆ ತುಂಬಾ ಸುಲಭ ಆಯ್ತು. ಇಬ್ರದ್ದು ಆಕ್ಟಿಂಗ್ ವರ್ಕ್ಶಾಪ್ಸ್ ಆಗಿರ್ಲಿ, ಅಥವಾ ನಾವು ಹೆಂಗೆ ಒಬ್ರ ಜೊತೆ ಮಾತಾಡ್ಕೊಂಡು ಸೀನ್ಸ್ ಗಳನ್ನ ಮಾಡ್ತಾ ಇದ್ವಿ, ಪ್ರತಿಯೊಂದು ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಅತಿ ಶೀಘ್ರದಲ್ಲಿ ಮೂವಿ ನಿಮ್ಮ ಮುಂದೆ ಬರಲಿದೆ, ನೀವು ನೋಡಿ ಅಷ್ಟೇ ಪ್ರೀತಿ ಪ್ರೋತ್ಸಾಹ ನೀಡಿದ್ರೆ ನಮ್ಗೆ ಅಷ್ಟೇ ಸಾಕು. ಥ್ಯಾಂಕ್ ಯು. ಜುಲೈ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಈಗ ವಾಪಸ್ ಬೆಂಗಳೂರಿಗೆ ಹೋಗಿ ಅದನ್ನೇ ಪ್ಲಾನ್ ಮಾಡಬೇಕು. ಸಾಕಷ್ಟು ಈಗಾಗಲೇ ಹಿಟ್ ಆಗಿರುವಂಥ ಟೈಮ್ ಬರುತ್ತೆ ಮತ್ತು ಧೂಳು ಎಬ್ಸಾವನು ನನ್ನ ಒಂದು ವೈಯಕ್ತಿಕವಾಗಿ ನನ್ನ ತುಂಬ ಹತ್ತಿರವಾದ ಹಾಡು, ಇಷ್ಟವಾದ ಹಾಡು. ಸೊ ಸಿನಿಮಾ ರೆಡಿಯಾಗಿದೆ, ಕಂಪ್ಲೀಟಾಗಿ ಫಿಲ್ಮ್ ರೆಡಿ ಇದೆ ರಿಲೀಸ್ಗೆ. ಸೊ ಎಸ್, ಚೆನ್ನಾಗಿ ಮೂಡ್ ಬಂದಿದೆ. ಸಾಕಷ್ಟು ಕಷ್ಟಪಟ್ಟಿದ್ದೀವಿ. ದೊಡ್ಡ ಸಿನಿಮಾ ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ. ಮತ್ತೆ ಮತ್ತೆ ಹೇಳ್ತೀನಿ, ಯಾಕೆ ಅಂತಂದರೆ ಇದು ನನ್ನ ಒಂದು ವೃತ್ತಿಯಲ್ಲಿ, ಸಿನಿಮಾ ವೃತ್ತಿಯಲ್ಲಿ ನನ್ನ ಒಂದು ಬೆಸ್ಟ್ ಸಿನಿಮಾ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಡೈರೆಕ್ಟರ್ಸ್ ಲೈಕ್ ವೈನ್ ಅಂತಾರೆ, ಅದು ಮಾಡ್ತಾ ಇದ್ದಂಗೂ ಸಿನಿಮಾ ಸಾಕಷ್ಟು ಕಲಿಯೋದಿರುತ್ತೆ. ಸೊ ಸಾಕಷ್ಟು ಅನುಭವ ಆಗಿದೆ ಈ ಸಿನಿಮಾದಲ್ಲಿ. ಸೂಕ್ಷ್ಮತೆಗಳನ್ನ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದೀವಿ ಮತ್ತು ಒಂದು ಒಳ್ಳೆ ಮೆಸೇಜ್ ಇರೋವಂಥ ಸಿನಿಮಾ. ಮತ್ತು
ಒಂದು ಅದ್ಭುತವಾದ ಕಲಾವಿದರಿದ್ದಾರೆ. ಅದು ಈ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ. ಅದು ತುಂಬಾ ಸೂಕ್ಷ್ಮವಾದ, ತುಂಬಾ ಗಮನ ಇಟ್ಟು ಮಾಡುವಂಥದ್ದು, ಒಂದು ಮೆಸೇಜ್ ಕೊಡಬೇಕು ಅಂತ, ಜನರಿಗೆ ಸ್ಫೂರ್ತಿ ನೀಡಬೇಕು ಅಂತ ಮಾಡೋ ಸಿನಿಮಾ. ಗೌರಿ ನಮ್ಮ ಅಕ್ಕ ಅಷ್ಟೇ ಅಲ್ಲ, ನಮ್ಮ ತಾಯಿನೂ ಆಗಿದ್ಲು. ನಾನು ಯಾಕೆ ಇದನ್ನ ಮತ್ತೆ ಮತ್ತೆ ಹೇಳ್ತೀನಿ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರೋಂಗೆ ನಮ್ಮಪ್ಪ ಯಾವುದೇ ಗೋಲ್ಡನ್ ಸ್ಪೂನ್ ಇಟ್ಕೊಂಡು ಯಾವುದೇ ಒಂದು ದೊಡ್ಡ ಕುಟುಂಬದಲ್ಲಿ ಬೆಳೆದವರಲ್ಲ. ಒಂದು ಕೊಡಗಳ್ಳಿ ಅಂತ ಒಂದು ಹಳ್ಳಿಯಿಂದ ಬಂದು ಲೆಕ್ಚರರ್ ಆಗಿ, ಮೇಸ್ಟ್ರ್ ಒಂದು ಕೆಲಸನ ಅವ್ರಿಗಾಗ್ಲಿಲ್ಲ. ಯಾಕೆ ಅಂತಂದ್ರೆ ಒಂದು ಕ್ರಿಯಾಶೀಲತೆ ಮನುಷ್ಯನಿಗೆ ಹೇಳಿದ್ದೇ ಪಾಠ ಪ್ರತಿ ವರ್ಷ ಹೇಳ್ತಾ ಇರಬೇಕು, ವಿದ್ಯಾರ್ಥಿಗಳು ಮಾತ್ರ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅದು ಅವರಿಗೆ ಖುಷಿ ಕೊಡುವಂತ ವೃತ್ತಿ ಅಲ್ಲ, ಜೀವನ ನಡೆಸಬೇಕು ಅಂತ ವೃತ್ತಿ ಇತ್ತು. ರಿಸೈನ್ ಮಾಡಿ ಸಿನಿಮಾಗಳು ತೆಗೆದ್ರು. ಪಲ್ಲವಿ ಅಂತ ಸಿನಿಮಾ ತೆಗೆದಾಗ ರಾಷ್ಟ್ರೀಯ ಪ್ರಶಸ್ತಿ ಬಂತು. ಇಲ್ಲಿ ನಿರೂಪಕಿ ಮೊದಲನೇ ಡೈರೆಕ್ಟರ್ ಅವರು. ನನಗೆ ಗೊತ್ತಿರೋಂಗೆ ಮೊದಲನೇ ಸಿನಿಮಾದಲ್ಲೇ ಇವತ್ತಿಗೂ ಕನ್ನಡದಲ್ಲಿ ಒಂದು ಸ್ವರ್ಣ ಕಮಲ ಯಾರಿಗೂ ಬಂದಿಲ್ಲ. ಸೊ ಅದು ಕರ್ನಾಟಕದಿಂದ. ಸೊ ಪಿ ಲಂಕೇಶ್ ಅವರು ಆ ಥರ ಒಂದು ಸಾಧನೆ ಮಾಡಿದ್ರು. ಆದರೆ ಆ ಸಾಧನೆಯ ಮಧ್ಯ ಆರ್ಥಿಕವಾಗಿ ನಮಗೆ ಅಷ್ಟು ಕೈ ಹಿಡಿದಿಲ್ಲ ಸಿನಿಮಾಗಳು. ಅದು ಒಳ್ಳೆ ಹೆಸರು ಬಂತು, ಒಳ್ಳೆ ಪ್ರಶಸ್ತಿಗಳು ಬಂತು, ಅನುರೂಪ ರಾಜ್ಯ ಪ್ರಶಸ್ತಿ ಬಂತು. ಇದೆಲ್ಲ ಆದರೂ ಕೂಡ ನಾವು ಶೀಟಿನ ಮನೆಯಲ್ಲೇ ಇದ್ವಿ, ಒಂದು ಬಾಡಿಗೆ ಮನೆಯಲ್ಲಿ ಶೀಟಿನ ಮನೆಯಲ್ಲಿ ಇದ್ವಿ. ಅದು ಬೇಸಿಗೆಗಾಲದಲ್ಲಿ ಆಚೆ ಮಲಗಬೇಕಾಗಿತ್ತು. ನನ್ನ ಸ್ಕೂಲಲ್ಲೂ ಕಾಲೇಜಲ್ಲೂ ಅದೇ ಪರಿಸ್ಥಿತಿ ಇತ್ತು. ಆದರೆ ನಮ್ಮ ತಾಯಿ ಆಗ ನಮ್ಮ ಸಂಸಾರ ನೋಡ್ಕೊತಾ ಇದ್ರು, ಕುಟುಂಬನ. ಒಂದು ಅಲಮಾರಿ ಬೀರು ಇಟ್ಕೊಟ್ಟು ಆ ಬೀರಿನಲ್ಲಿ ಸೀರೆ ತಗೊಂಡು ಆ ಸೀರೆನ ಮಾರ್ಬಿಟ್ಟು ಪ್ರತಿ ತಿಂಗಳು ಒಂದು EMI ತರ ಅವ್ರಿಗೆ ಸೀರೆ ಕೊಡೋದು. ಇದಕ್ಕೆ EMI ತರ ಕೊಟ್ಟು ಪ್ರತಿ ತಿಂಗಳು ಇನ್ಸ್ಟಾಲ್ಮೆಂಟ್ ಇಸ್ಕೊಳ್ಳೋದು. ಆ ತರ ಮಾಡಿ ದೊಡ್ಡ ಬಿಸ್ನೆಸ್ ವುಮನ್ ಆಗ್ಬಿಟ್ಟು, ಅದು ಒಂದು ಬೀರು 2 ಬೀರು ಆಯ್ತು. ಆ 2 ಬೀರುವಿಂದ ಒಂದು ಅಂಗಡಿ ಶುರು ಮಾಡಿದ್ರು. ಆ ಅಂಗಡಿ ಶುರು ಮಾಡಿ 2 ಅಂಗಡಿ ಮಾಡಿದ್ರು. ಅದೆಲ್ಲ ದೊಡ್ಡ ಯಶಸ್ವಿ ಮಹಿಳೆಯ ಕತೆ. ತುಂಬಾ ಸ್ಟ್ರಾಂಗ್ ವುಮೆನ್ ನಮ್ಮಮ್ಮ. ಆ ಟೈಮಲ್ಲಿ ನಮ್ಮ ತಂದೆ ನೋಡ್ಕೊಂಡಿದ್ದೆ ಅವರು. ಆಗ ಯಾಕೆಂತಂದ್ರೆ ರಿಸೈನ್ ಮಾಡಿದ್ರು ಲೆಕ್ಚರ್ ಇಂದ. ಸಿನಿಮಾಗಳು ಅವ್ರಿಗೆ ಸಾಕಷ್ಟು ಆರ್ಥಿಕವಾಗಿ ಸಹಾಯ ಮಾಡಲಿಲ್ಲ. ಮತ್ತು ಪತ್ರಿಕೆ ಮಾಡೋ ತನಕನೂ 80ರ ತನಕನೂ ಕಷ್ಟ ದಿನಗಳು. ಆ ಸಮಯದಲ್ಲಿ ಅವರು ತಂದೆನೂ ಬಿಸಿ ಇದ್ರು, ತಾಯಿನೂ ಕೆಲಸದಲ್ಲಿ ಮುಳುಗಿದ್ರು. ಆ ಗೌರಿನೇ ನೋಡ್ಕೊಂಡಿದ್ರು. ಗೌರಿನೇ ನನ್ನನ್ನು ಶಾಲೆಯಿಂದ ಬಂದಾಗ ಊಟ ಮಾಡಿಸ್ಕೊಡ್ತಾ ಇದ್ದು, ನನ್ನ ಹೋಮ್ವರ್ಕ್ ಮಾಡಿದ್ದು, ಮತ್ತು ನನ್ನ ಡ್ರಾಯಿಂಗ್ಗಳನ್ನು ಅವಳೇ ಮಾಡ್ತಾ ಇದ್ದು. ನನ್ನ ಎಕ್ಸಾಮ್ಗಳೆಲ್ಲ ನಾನು ಪಾಸ್ ಆಗಿದ್ದೆ ಡ್ರಾಯಿಂಗ್ ಅಲ್ಲಿ, ಚಿತ್ರ ಬರೆಸೋದ್ರಲ್ಲಿ ಅವಳೇ ಬರೀತಾ ಇದ್ದೆ, ನಾನು ಬರೀತಾ ಇಲ್ಲ. ಸೊ ಈ ತರ ಎಲ್ಲ ನೋಡ್ಕೊಂಡ್ಲು ನನ್ನ. ಸೊ ಅವಳು ಒಂದು ತಾಯಿಯ ರೂಪದಲ್ಲಿ ನಾನು ನೋಡ್ತಾ ಇದ್ದೆ ಅವಳನ್ನ, ಬರೀ ಅಕ್ಕನ ರೂಪದಲ್ಲ. ಯಾಕಂದ್ರೆ ನಾನು ಬೆಳೆಸಿದ್ದೆ ಅವಳು. ಸೊ ಅವಳ ಮೇಲಿರೋ ಪ್ರೀತಿಯಿಂದ ಆ ಹೆಸರಿಟ್ಟಿದ್ದೀನಿ ಹೊರತು ಇದು ಗೌರಿಯ ಆತ್ಮಕಥೆ ಅಲ್ಲ, ಗೌರಿ ಒಂದು ಕಥೆ ಅಲ್ಲ, ಇದು ಗೌರಿಯ ಸಿದ್ಧಾಂತದ ಕಥೆ ಅಲ್ಲ. ಸೊ ಅವಳ ಮೇಲಿರೋ ಪ್ರೀತಿಯಿಂದ ಇಟ್ಟಿದ್ದೀನಿ ಅಷ್ಟೇ. ಅವಳನ್ನ ಮತ್ತೆ ಜನರು ನೆನಪಿಸ್ಕೊಳ್ಳಿ. ಅವಳ ಒಂದು ಸ್ನೇಹಜೀವಿ ಇದ್ಲು, ಒಂದು ಯಾರ ಜೊತೆನೂ ವೈರುಧ್ಯ ಇಟ್ಕೊಂಡಿರ್ಲಿಲ್ಲ, ವೈರಿಗಳ ಜೊತೆನೂ ಚೆನ್ನಾಗಿ ಮಾತಾಡ್ತಾ ಇದ್ದು. ಆ ಸಿದ್ಧಾಂತದ ವೈರಿಗಳು ಅಷ್ಟೇ, ಇನ್ಯಾವುದೋ ವೈರಿ ಇರಲಿಲ್ಲ ಅವಳಿಗೆ. ಸೊ ಆ ಥರ ಒಂದು ನಮ್ಮ ಅಕ್ಕನ್ನ ಅನಿರೀಕ್ಷಿತವಾಗಿ ಸಾವು ನೋಡ್ಬೇಕಾಗಿತ್ತು. ಆ ಪ್ರೀತಿಯಿಂದ ಇಟ್ಟಿದ್ದೀನಿ. ಅವಳ ಮೇಲಿನ ಒಂದು ಅಭಿಮಾನಕ್ಕೋಸ್ಕರ ಇಟ್ಟಿದ್ದೀನಿ, ಒಬ್ಬ ತಮ್ಮನಾಗಿ. ಮತ್ತು ಜನರಿಗೆ ಮತ್ತು ಯುವಕರಿಗೆ ಮತ್ತೆ ಅವಳನ್ನ ನೆನಪಿಸಿ, ಅವಳ ನೆನಪಿನಲ್ಲಿ ಗೌರಿ ಅಂತ ಇಟ್ಟಿದ್ದೀನಿ ಅಷ್ಟೇ ಹೊರತು ಇನ್ನೇನು ಅದಕ್ಕೆ ಸಂಬಂಧ ಇಲ್ಲ. ಗೌರಿಯ ಒಂದು ಸೂಕ್ಷ್ಮತೆ ಇರುತ್ತೆ. ಅವಳು ಸೂಕ್ಷ್ಮತೆ ಇರುವಂತ ವ್ಯಕ್ತಿತ್ವ. ತುಂಬಾ ಸೂಕ್ಷ್ಮವಾಗಿದ್ಲು. ಯಾವುದೇ ಒಂದು ವಿಷಯನ ತುಂಬಾ ತಲೆ ಕೆಡಿಸ್ಕೊಂತಾ ಇದ್ಲು. ತುಂಬಾ ಮನಸ್ಸಿಗೆ ತಗೊಂಡವಳು. ನಮ್ಮಪ್ಪ ಕೂಡ ಹಾಗೆ. ನಮ್ಮಪ್ಪನೂ ಅಷ್ಟೇ, ಯಾವುದೇ ವಿಷಯ ಇದ್ರು ಅಷ್ಟೇ, ರೈತರ ವಿಷಯ ಇರ್ಬೋದು, ದಲಿತರ ಹೋರಾಟ ಇರ್ಬೋದು, ಅದು ಕನ್ನಡ ಹೋರಾಟ ಇರ್ಬೋದು, ಅದೆಲ್ಲ ಅವರು ಆ ಸೂಕ್ಷ್ಮತೆ ಗೌರಿನೂ ನಾನು ನೋಡಿದ್ದೀನಿ. ಆ ಒಂದು ಸೂಕ್ಷ್ಮತೆ ಈ ಸಿನಿಮಾದಲ್ಲಿ ಅಷ್ಟೇ ಹೊರತು ಅವಳ ಕಥೆ ಅಲ್ಲ ಇದು. ಇಲ್ಲ, ಅವಳಿಗೆ ಆದ ಒಂದು ಹಾಡನ್ನ ಡೆಡಿಕೇಟ್ ಮಾಡಿ, ಆ ಸಾಹಿತ್ಯ ಅವಳಿಗೋಸ್ಕರ. ಅದು ಇನ್ನೂ ಕೆಲವೇ ತಿಂಗಳ ರಿಲೀಸ್ ಮಾಡ್ತೀವಿ. ಎಸ್, ನೀವು ಅದೊಂದು ಸಿನಿಮಾ ನೋಡಬೇಕು. ಆ ಸಂದೇಶ ಇಲ್ಲೇ ಹೇಳ್ಬಿಟ್ರೆ ಸಿನಿಮಾ ಯಾರು ನೋಡಲ್ಲ. ಅದು ನೀವು ನೋಡ್ತೀರಾ. ಮತ್ತೆ ನಾವು ಚಿತ್ರಮಂದಿರಕ್ಕೆ ಸಿನಿಮಾ ಬಂದಾಗ ಒಂದು ಟೂರ್ ಮಾಡ್ತೀವಿ, ನಿಮ್ಮನ್ನು ಭೇಟಿ ಆಗ್ತೀವಿ. ಆವಾಗ ಆ ಸಂದೇಶ ನಿಮಗೂ ಹಿಡಿಸುತ್ತೆ. ನಾನಂತೂ ಖಂಡಿತವಾಗ್ಲೂ ಹೇಳ್ತೀನಿ. ಯಾಕೆಂದ್ರೆ ನನ್ನ ವೃತ್ತಿ ಜೀವನದಲ್ಲೇ ಇದು ನನ್ನ ಬೆಸ್ಟ್ ಸಿನಿಮಾ. ಇದು ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಅಂತ ಹೇಳಲ್ಲ, ಅದು ನಿಮಗೆ ಬಿಟ್ಟಿದ್ದು.
ಅದು ನನ್ನ ವೃತ್ತಿಯಲ್ಲಿ ನನ್ನ ವೈಯಕ್ತಿಕವಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಇಲ್ಲ, ಈ ಕಥೆಗೆ ವಿದೇಶ ಬೇಕಾಗಿರ್ಲಿಲ್ಲ. ಕತೆ ನಡೆಯೋದು ಕರ್ನಾಟಕದಲ್ಲಿ. ನಾನು ಹೇಳಿದ್ನಲ್ಲ, ಒಂದು ಯಾವುದೇ ಒಂದು ಪಾತ್ರ ನನಗೆ ಸ್ಫೂರ್ತಿ ನೀಡಿರ್ಬೋದು. ಆ ಪಾತ್ರನ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು, ಸ್ಫೂರ್ತಿಯಾಗಿ ತಗೊಂಡು ಆ ಒಂದು ಕಥೆನ ನಾವು ಕಟ್ಟಿದ್ದೀವಿ ಹೊರತು ಇದು ಎಲ್ಲೋ ವಿದೇಶದಲ್ಲಿ ನಡೆಯುವಂಥ ಸಿನಿಮಾ ಅಲ್ಲ. ನಾನು ಹಲವಾರು ಬಾರಿ ವಿದೇಶಕ್ಕೆ ಹೋಗಿದ್ದೀನಿ ಹಾಡುಗಳಿಗೋಸ್ಕರ. ಆ ಒಂದು ಟ್ರೆಂಡ್ ಈಗ ಬಿಟ್ಟಿದ್ದಾರೆ. ವಿದೇಶದಲ್ಲೇ ಕಥೆ ನಡೆದ್ರೆ ಐಶ್ವರ್ಯನಲ್ಲಿ ಉಪೇಂದ್ರ ಮತ್ತು ದೀಪಿಕಾ ಯಾವುದೋ ಒಂದು ಕ್ಲೈಂಟ್ ಮೀಟ್ ಮಾಡೋಕ್ಕೆ ಯುರೋಪ್ ಹೋಗ್ತಾರೆ. ಆ ಥರ ಒಂದು ಸಿಚುವೇಶನ್ ಇದ್ದಿದ್ರೆ ಮಾಡ್ತಾ ಇದ್ದೆ. ಆ ಥರದ ಸಿಚುವೇಶನ್ ಇಲ್ಲ. ಇಲ್ಲಿ ಕಥೆ ನಡೆಯೋದೇ ಕರ್ನಾಟಕದಲ್ಲಿ. ಒಂದು ಕನ್ನಡ ಸಿನಿಮಾ, ಇದು ಕನ್ನಡದಲ್ಲಿ ಬರ್ತಾ ಇದೆ. ಕನ್ನಡಿಗರಿಗೋಸ್ಕರ ಮುಂಚೆನೇ ಹೇಳ್ತಾ ಇದ್ದೀನಿ, ಕನ್ನಡಿಗರಿಂದ ಕನ್ನಡಿಗರಿಗೋಸ್ಕರ ಆಗ್ತೈತೆ, ಕನ್ನಡಿಗರಿಗಾಗಿ. ಇಲ್ಲ, ಆ ಥರ ಒಂದು ಸಿಚುವೇಶನ್ ಇದೆ. ನೀವು ನೋಡ್ತೀರಾ ಸಿನಿಮಾದಲ್ಲಿ ಆ ಥರ ಒಂದು ಸಿಚುವೇಶನ್ ಇರೋಕ್ಕೋಸ್ಕರ ಮಾಡಿದ್ದೀವಿ. ಬಟ್ ನನ್ನ ಸಿನಿಮಾಗಳು ಏನಾಗುತ್ತೆ ಗೊತ್ತಾ, ನಾನು ಗ್ರಾಫಿಕ್ ಜಾಸ್ತಿ ಯೂಸ್ ಮಾಡಲ್ಲ. ಟೈಮ್ ಬರುತ್ತೇನೆಲ್ಲ ಒಂದು ಗ್ರಾಫಿಕ್ ಶಾಟ್ ಇಲ್ಲ, ಅದು ಗ್ರಾಫಿಕಲ್ಲಿ ತೆಗೆದಿರ್ತೀನಿ. ಸೊ ಎಲ್ಲ ಗ್ರಾಫಿಕ್ ಹಾಕೊಂಡ್ಬಿಡ್ತಾರೆ. ಆ ಲೈಟ್ಸು ಗೀಟ್ಸ್ ನೋಡಿ. ನೀವು ಫಸ್ಟ್ ಪರ್ಸನ್ ಹೇಳ್ತಾ ಇರೋದು. ಈಗಾಗಲೇ 5ನೇ ಸತಿ ನನ್ನ ಸ್ನೇಹಿತರು ಹೇಳಿದ್ದಾರೆ, ಗ್ರಾಫಿಕ್ ತುಂಬ ಚೆನ್ನಾಗಿ ಮಾಡಿಸಿದ್ಯಾ ಅಂತ. ಆದ್ರೆ ಗ್ರಾಫಿಕ್ ಅಲ್ಲ, ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಅಂದರೆ ರಿಯಲ್ ಆಗಿ ಇದೇ ಥರದ ಹಲವಾರು ಇನ್ಸಿಡೆಂಟ್ಸ್ ಇದೆ. ಗ್ರಾಫಿಕ್ ಇಲ್ಲ, ರಿಯಾಲಿಟಿ ಇದೆ, ಬಟ್ ಗ್ರಾಫಿಕ್ ಅಂತ ಅನ್ಸುತ್ತೆ. ಆದ್ರೆ ಇನ್ನೊಂದು ಸಾಂಗ್ ನೋಡೋದಲ್ಲ ಇವಾಗ, ಹುಬ್ಳಿಯ ಇದು, ಅದರಲ್ಲಿ ಗ್ರಾಫಿಕ್ ಇದೆ. ಟೈಮ್ ಬರುತ್ತೇನಲ್ಲಿ ಒಂದು ಶಾಟ್ ಗ್ರಾಫಿಕ್ ಇಲ್ಲ. ಆದರೆ ನನ್ನ ಸ್ನೇಹಿತರೆ ಅನ್ಕೊಂಡ್ಬಿಟ್ಟಿದ್ದಾರೆ, ಆ ಲೈಟ್ಸು ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಎಲ್ಲ ಗ್ರಾಫಿಕ್ ಅನ್ಕೊಂಡಿದ್ದಾರೆ. ಅದು ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಸಿನಿಮಾ ಅಂದ್ರೆ ಇವತ್ತು ಪಾತ್ರಗಳೇ ಗ್ರಾಫಿಕ್ ಆಗ್ತಾ ಇದೆ, ಬ್ಯಾಕ್ ಗ್ರೌಂಡ್ ಗ್ರಾಫಿಕ್ ಅಲ್ಲ. ಪಾತ್ರಗಳೇ ಗ್ರಾಫಿಕ್ ಆದಾಗ ನಮ್ಮಂತ ನಿರ್ದೇಶಕರು, ಕಾಲ್ ಮಿ ಓಲ್ಡ್ ಟೈಮ್ ಡೈರೆಕ್ಟರ್, ಬಟ್ ಆದ್ರೆ ನಮ್ಮಂತ ನಿರ್ದೇಶಕರು ಏನಂದ್ರೆ ಒಂದು ಪ್ಯಾಷನ್ ಅಲ್ಲಿ ನಮ್ಗೆ ಯಾವುದೋ ಒಂದು ಲೊಕೇಶನ್ ಬೆಟ್ಟದ ತುದಿಯಲ್ಲಿ ಮಾಡಬೇಕು ಅಂತ ಹೋದಾಗ ಅದು ಗ್ರಾಫಿಕಲ್ಲೇ ಮಾಡ್ಬೋದಿತ್ತಲ್ಲ, ಅಲ್ಲಿಗೆ ಯಾಕೆ ಖರ್ಚು ಮಾಡ್ಕೊಂಡು ಹೋಗ್ತೀರಾ ಅಂತ. ಆದ್ರೆ ಅಲ್ಲಿ ಸಿಗೋಂಥ ಮಜಾ, ಅಲ್ಲಿ ಒಂದು ಶಾರ್ಟ್ ತೆಗಿಯೋಂಥ ಮಜಾ ಇದೆಯಲ್ಲ, ನಮಗೆ ಆ ಒಂದು ಏನಂತಾರೆ ದೊಡ್ಡ ಸ್ಫೂರ್ತಿ ನೀಡುತ್ತೆ ಆ ಒಂದು ಶಾರ್ಟ್ ಮತ್ತೆ ಸ್ಕ್ರೀನಲ್ಲಿ ನೋಡಿದಾಗ. ಆ ಥರದ್ದೊಂದು ಗೂಸ್ ಬಂಪ್ಸ್ ಅಂತಾರಲ್ಲ ಇಂಗ್ಲೀಷಲ್ಲಿ, ಆ ಥರ ಯು ಗೆಟ್ ಗೂಸ್ ಬಂಪ್ಸ್ ಔಟ್ ಆಫ್ ದ ಶಾರ್ಟ್ ಆಸ್ ಅ ಡೈರೆಕ್ಟರ್ ಆಲ್ಸೋ, ಅದು ಪ್ರೇಕ್ಷಕರು ಅಷ್ಟೇ. ಸೊ ಆ ರೀತಿಯಲ್ಲಿ ಒಂದು ನಮಗೆ ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ ರಿಯಲ್ ಆಗಿ ತೆಗೆದ್ರೆ. ಇವಾಗ ಸುಲಭ ಆಗ್ಬಿಟ್ಟಿದೆ, ಎಲ್ಲ ಗ್ರಾಫಿಕ್ ಮಾಡ್ಬೋದು. ಪ್ರಾಣಿಗಳಾಗಲಿ, ಬ್ಯಾಕ್ಗ್ರೌಂಡ್ ಆಗಲಿ, ಪಾತ್ರಗಳಾಗಲಿ ಎಲ್ಲ ಗ್ರಾಫಿಕ್ ಇರುತ್ತೆ. ಅದು ನನಗೆ ಅಷ್ಟು ಇಷ್ಟ ಇಲ್ಲ. ಇವತ್ತು ನಿಮಗೆ ಸಮಯ ಇದ್ದರೆ ದಯಮಾಡಿ ಬನ್ನಿ. 4 ಗಂಟೆಗೆ ಒಂದು ಕಾಲೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಅದು ನೇಹಾ ಹಿರೇಮಠ್ ಅವರು ಓದಿದಂಥ ಕಾಲೇಜು. ಅಲ್ಲಿ ಅವರ ಹೆಸರಲ್ಲಿ ಒಂದು ಗಿಡವನ್ನು ನೆಡ್ತಾ ಇದ್ದೀವಿ. ಅದಾದ ನಂತರ ಒಂದು ಮಾಲಲ್ಲಿ ಮತ್ತೆ ಒಂದು ರೆಡ್ FM ಅವ್ರ ಜೊತೆ ಟೈಅಪ್ ಆಗಿ ಅವ್ರ ಜೊತೆ ಒಂದು ಈ ಸಾಂಗನ್ನು ಜನರಿಗೆ, ಹುಬ್ಬಳ್ಳಿಯ ಜನತೆಗೆ ನೀಡ್ತಾ ಇದ್ದೀವಿ. ನಿಮಗೆ ಸಮಯ ಇದ್ದರೆ ದಯಮಾಡಿ ಬನ್ನಿ, ನಾನು ಸ್ವಲ್ಪ ಸಮಯ ಕಳೆಯೋಣ ಜೊತೆಗೆ. ತುಂಬ ದಿನ ಆದ್ಮೇಲೆ ಸಿಕ್ಕಿದ್ದೀರ. ಸತಿ ಬಂದಾಗ ನಾನು ದಾನಮ್ಮ ಒಂದು ಸತ್ತಾಗಿ ಬಂದಿದ್ದೆ, ಪಾಪ ತೀರೋದಾಗ ಬಂದಿದ್ದೆ. ಅದಾದ ನಂತರ ನೀವೆಲ್ಲ ಸಿಕ್ಕಿರಲಿಲ್ಲ. ತುಂಬ ಇಲ್ಲಿ ಬಂದು ನಮ್ಮ ಜೊತೆ ಈ ಸಮಯ ಕಳೆದಿದ್ದಕ್ಕೆ ಮತ್ತು ತುಂಬ ಕಾಮಾಗಿ ಪ್ರಶ್ನೆಗಳು ಕೇಳಿ ಮತ್ತು ಕೇಳಿಸ್ಕೊಂಡಿದ್ದಕ್ಕೆ ನನ್ನ ಉತ್ತರ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.